ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೋ ವೆದರ್ ಇಟ್ ಇಸ್ ದ ಯೂನಿಯನ್ ಆರ್ ವಾಟ್ ಇಟ್ ಈಸ್ ನನಗೆ ಅರ್ಥ ಆಗ್ತಾ ಇಲ್ಲ. ಬೆಮೆಲ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯೋ ಅದು ಆಲ್ರೆಡಿ ಇಟ್ ಇಸ್ ದೇ ಹ್ಯಾವ್ ಒಂದು ಎಕ್ಸ್ಪ್ಯಾನ್ಷನ್ ಮಾಡಬೇಕಂದ್ರೆ KGF ಅಲ್ಲೇ ಮಾಡಬೇಕು ಅಂತೇನಿಲ್ಲ. ಅವರು ಎಲ್ಲೆಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂದ್ಕೊಂಡಿದ್ದಾರೋ, ಇವಾಗ ಮಧ್ಯಪ್ರದೇಶಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ, ಛತ್ತೀಸ್ಗಢಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಆ ಎಕ್ಸ್ಪ್ಯಾನ್ಷನ್ ಅಲ್ಲಿ ನಡೀತಾ ಇದೆ. ಛತ್ತೀಸ್ಗಢಲ್ಲಿ ಮಾಡ್ತಾ ಇರೋದು ಇಟ್ ಈಸ್ ಮೇನ್ಲಿ ಫಾರ್ ಮೈನಿಂಗ್. ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ ಈಸ್ ಮೇನ್ಲಿ ಫಾರ್ ಮೈನಿಂಗ್. ಅಲ್ಲಿ ಮೈನಿಂಗ್ ಎಕ್ವಿಪ್ಮೆಂಟ್ಸ್ ಮಾಡೋಕ್ಕೆ ಅಲ್ಲಿ ಒಂದು ಯೂನಿಟ್ ರೆಡಿ ಮಾಡ್ತಾರೆ. ಏನು ಮಧ್ಯಪ್ರದೇಶಲ್ಲಿ ಮಾಡ್ತಾ ಇದ್ದಾರೋ, ಏನು ಇವಾಗ ಬುಲೆಟ್ ಟ್ರೈನ್ ಅಂತ ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಕೋಚಸ್ಸು ಮತ್ತು ಆ ಬುಲೆಟ್ ಟ್ರೈನ್ ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅದನ್ನು ಯೂನಿಟ್ನ ಮಧ್ಯಪ್ರದೇಶಲ್ಲಿ ಮಾಡ್ತಾ ಇದ್ದಾರೆ. KGF ಅಲ್ಲಿ ಏನೇನು ನಡೀತಾ ಇದೆಯೋ, manufacturing of bulldozers used for coal mining, excavators to use excavated mud, ore, etc. are being manufactured here. Defense HMP trucks to carry personnel, small tanks, guns, missiles. ಅದು ಇಲ್ಲೇ ಮಾಡ್ತಾರೆ. ಡಿಫೆನ್ಸ್ ಆರ್ಮ್ಡ್ ರಿಕವರಿ ವೆಹಿಕಲ್ಸ್ ಟು ರಿಕವರ್ ಬ್ರೇಕ್ಡೌನ್ ಟ್ಯಾಂಕ್ಸ್ ಅದನ್ನು ಇಲ್ಲೇ ಮ್ಯಾನುಫ್ಯಾಕ್ಚರ್ ಅಂತ ಮಾಡ್ತಾರೆ. ಇಷ್ಟು ಇಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದನ್ನು ಯಾವುದೂ ಸ್ಟಾಪ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅವರು. ಸೊ ದ ನ್ಯೂ ಥಿಂಗ್ಸ್ ವಿಚ್ ಆರ್ ಏನು ಬೇಕಾಗಿದೆಯೋ ಅದನ್ನು ಅಲ್ಲಿ ಮಾಡೋಕ್ಕೆ ಅಲ್ಲಿ ಯೂನಿಟ್ಸ್ ರೆಡಿ ಮಾಡ್ಕೊಳ್ತಾರೆ. ಮೆಟ್ರೋ ಕೋಚಸ್ಸು ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಬುಲೆಟ್ ಟ್ರೈನ್ ಅಂತ ಏನು ಬರ್ತಿದೆ 2027 ಏನು ಅಹಮದಾಬಾದ್ ಟು ಡೆಲ್ಲಿ, ಬಾಂಬೆ ಟು ಡೆಲ್ಲಿ ಏನು ಮಾಡಬೇಕಾಗಿದೆಯೋ ಆ ಬುಲೆಟ್ ಟ್ರೈನ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಆ ಕೋಚಸ್ನ ಅಲ್ಲಿ ಪ್ರೊಡಕ್ಷನ್ಗೆ ಅದು ಮಾಡ್ತಾ ಇರೋದು ಮಧ್ಯಪ್ರದೇಶಲ್ಲಿ. ಎಲ್ಲಿ ಫಾರ್ ಅಲಾಟ್ಮೆಂಟ್ ಆಫ್ 100 acres ಆಫ್ ಲ್ಯಾಂಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಟ್ KGF ಆನ್ ಔಟ್ರೈಟ್ ಪರ್ಚೇಸ್. ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಸ್ಟೇಟ್ ಗೌರ್ಮೆಂಟ್ಗೆ ನಮ್ಗೆ ಜಮೀನು ಕೊಡಿ ಅಂತ ಕೇಳಿದಾಗ ಇವರು ಇವತ್ತವರೆಗೂ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ. ಸೊ ದಿಸ್ ಈಸ್ ದ ಸಿಚುವೇಶನ್. ಏನು ಬೆಮೆಲ್ ಯೂನಿಯನ್ಸ್ ಆದರೂ ಆಗಲಿ, ಇಲ್ಲಾಂದರೆ ನೀವು ನ್ಯೂಸ್ ಪೇಪರ್ ಏನು ಬರುತ್ತೆ ನೀವೇನು ಹೇಳ್ತಾ ಇದ್ದೀರಾ ಅಂದರೆ ನೀವೊಂದು ಬೆಮೆಲ್ನ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, PGML ಹೆಂಗೆ ಕ್ಲೋಸ್ ಮಾಡ್ದಂಗೆ, ಆಲ್ ದಟ್ ಈಸ್ ಫಾಲ್ಸ್ ನ್ಯೂಸ್. ನಾನು 4 ದಿನ ಹಿಂದೆ ಬೆಮೆಲ್ ಆಫೀಸ್ಗೆ ಹೋಗಿ ಕಾರ್ಪೊರೇಟ್ ಆಫೀಸ್ಗೆ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ. ದಿಸ್ ಇಸ್ ವಾಟ್ ದ ಇನ್ಫಾರ್ಮೇಷನ್ ದೇವ್ ಗಿವನ್. ಪ್ರೊಡಕ್ಷನ್ ಏನು ನಡೀತಾ ಇದೆ ಅಂತ. ಇನ್ನು ಫ್ಯೂಚರ್ ಪ್ರಾಜೆಕ್ಟು ಹಲ್ಸ್ ಫಾರ್ ಟ್ಯಾಂಕ್ಸ್, ಓವರ್ ಹಾಲಿಂಗ್ ಆಫ್ ಟ್ಯಾಂಕ್ಸ್, ಇವೆಲ್ಲ ಮಾಡೋಕ್ಕೆ ಅವರು ಸಿದ್ಧವಾಗಿದ್ದಾರೆ. ಆಲ್ರೆಡಿ ಇನ್ನೂ ಒಂದು ಇವತ್ತಿನ ಬಿಡಿ ಅಂದರೆ ಇವಾಗ ಏನು ನೀವು ಇನ್ ದ ಮಂತ್ ಆಫ್ 2024 7th March 2024 ಏನು ನೀವು ಒಂದು ಆರ್ಡರ್ ಮಾಡ್ತಿದ್ದೀರ, ವೈ ಡೋಂಟ್ ಯು ಗಿವ್ ದಿಸ್ 100 acres ಆಫ್ ಲ್ಯಾಂಡ್, ಯಾವುದೋ ಒಂದು ಯೂನಿಟ್ ರೆಡಿ ಮಾಡ್ತಾರೆ, ಇನ್ನೂ ಒಂದು 10 ಜನಕ್ಕೆ ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ ಕೇಳ್ತೀನಿ. ಇವಾಗ ಇವ್ರ ಹತ್ರ ಇರೋದು ವಾಪಸ್ ತೊಗೊಂಡು ಮತ್ತೆ ಕೊಡೋಕ್ಕೆ ಏನು ಇದು ನನಗೇನು ಅದರಲ್ಲೇನು ಇದಾಗಲ್ಲ ಅಂತ ನನಗನ್ಸುತ್ತೆ. ಮೇ ಬಿ ದೇ ವಿಲ್ ಟೇಕ್ ದ ಡಿಸಿಷನ್. ಬಟ್ ಇಷ್ಟು 1.5 ವರ್ಷದಿಂದ ಏನಕ್ಕೆ ಪೆಂಡಿಂಗ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲ, ಈಗ ಆಯಿತು ರೀಸೆಂಟಾಗಿ ಏನು ಅದು ಸ್ಟೇಟ್ ಗೌರ್ಮೆಂಟ್ಗೆ ಇಲ್ಲಿ CMD ಟ್ರಾನ್ಸ್ಫರ್ ಮಾಡಿದ್ದಾರೆ. 982 acres ವಾಪಸ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದರಲ್ಲಿ 7th March 2024 ಇವ್ರು ನಮಗೆ 100 ಎಕರೆ ಬೇಕು ಅಂತ ಏನು ನೀವು ಫಿಕ್ಸ್ ಮಾಡಿದಿರೋ 6 ಲಕ್ಷ ಒಂದು ಎಕರೆ ಹಂಗೆ ನಮಗೆ ಕೊಡಿ ಅಂತ ಕೇಳಿದಾಗ ಅದು ತೊಗೊಂಡೆ ನಾನು ಮತ್ತು ಕುಮಾರಸ್ವಾಮಿ ಅವರು ಮತ್ತು ಬಂದು ಮಾತಾಡಿದ ಮೇಲೆ ಆವತ್ತಿಂದ ನನಗೆ ಅವರು ಕಾಂಟ್ಯಾಕ್ಟ್ ಬಂದಿಲ್ಲ. ಇದು ಹೇಳೋಕ್ಕೆ ನಿಮ್ಗೆ ಸ್ಪಷ್ಟವಾಗಿ ಹೇಳಿ ನೀವು ಪೇಪರಲ್ಲೂ ಬರೀರಿ. ಆವತ್ತಿಂದ ನನಗೆ ಬೆಮೆಲ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಆರ್ ನಾಟ್ ಇನ್ ಟಚ್ ವಿತ್ ಮೀ. ಆದ್ರೂ ನಾನು ರಾಜನಾಥ್ ಸಿಂಗ್ ಅವ್ರಿಗೆ ಹೋಗಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಲೆಟ್ರ್ ಕೊಟ್ಟು ಅದಾದಮೇಲೆ 1 ವಾರ 10 ದಿನ ಆದಮೇಲೆ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ಇದು ಅಂತ ಏನು ಬಂದಿದ್ದಾರೋ, ಇವಾಗ ಏನು ಮೀಟಿಂಗ್ಸ್ ನಡೀತಾ ಇದ್ದಾರೋ ಅದು ನಡ್ಕೊಂಡು ಹೋಗ್ತಾ ಇದೆ. ಅದ್ರ ಮಾಹಿತಿನೂ ನನಗೆ ಬೆಮೆಲ್ ಎಂಪ್ಲಾಯೀಸ್ ನನಗೆ ಇವಾಗವರೆಗೂ ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಸಂಸದರ ಜ್ಞಾಪಕ ಬರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಬರ್ತಾರೆ, ನಮಗೆ ಸಹಾಯ ಮಾಡಿಲ್ಲ ಅಂತ ಬರ್ತಾರೆ. ಯಾವತ್ತು ಅವರು ಸ್ಟ್ರೈಕ್ ಮಾಡಿದ್ದು ಎಷ್ಟು ದಿನ ಆಯಿತು? 3 months ಆಯಿತು.
3 months ಅಲ್ಲ, ಇನ್ನೂ ಜಾಸ್ತಿನೇ ಆಗಿದೆ, ಒಂದು 5 ತಿಂಗಳಾಗಿದೆ. 5 ತಿಂಗಳಿಂದ ಇವತ್ತವರೆಗೂ ಏನೇನು ನಡೀತಾ ಅಂತ ಬರಲ್ಲ. ಏನಾದರೂ ಎಲ್ಲ ಫೈನಲ್ ಸ್ಟೇಜ್ ಬಂದು ಅವರು ಬೆಮೆಲ್ ಅವ್ರು ಇವಾಗ ಮಾಡ್ತಾ ಇದ್ದೀವಿ ಅಂದಾಗ ಆವಾಗ ಓಡ್ ಬರ್ತಾರೆ ನನ್ನ ಹತ್ರ. ಫೀಡ್ಬ್ಯಾಕ್ ಕೊಡಬೇಕಲ್ಲ ನನಗೂ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರೆಸ್ ಅವರು ಅರ್ಥ ಮಾಡ್ಕೊಳ್ಳಿ, ಬೆಮೆಲ್ ಯೂನಿಯನ್ ಅವರು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನೇನು ಪ್ರಾಬ್ಲಮ್ ಆಗುತ್ತೋ ಬಂದು ಹೇಳ್ತಾ ಇದ್ರೆ ನಮಗೂ ಮಾಹಿತಿ ಇರುತ್ತೆ. ಸೊ ದಟ್ ಈವನ್ ಐ ಕ್ಯಾನ್ ಟಾಕ್ ಟು ದ ಮ್ಯಾನೇಜ್ಮೆಂಟ್ ಆರ್ ಟಾಕ್ ಟು ದ ಮಿನಿಸ್ಟ್ರಿ. ಏನೂ ಇಲ್ಲದೆ ಇದ್ದಾಗ ಲಾಸ್ಟಲ್ಲಿ 5 ತಿಂಗಳಿಂದ ಒಬ್ಬರು ಬಂದಿಲ್ಲ ನನ್ನ ಹತ್ರ. ಸ್ಟೇಟ್ಮೆಂಟ್ ಮಾತ್ರ ಮಾಡ್ತಾ ಇರ್ತಾರೆ, ಯಾರೋ ಒಂದು ಯೂನಿಯನ್ ಲೀಡರ್ಸು ಯಾರೋ ಅವರು ಇವರು ಮಾಡ್ತಾ ಇರ್ತಾರೆ, ಪ್ರೆಸ್ಸಲ್ಲಿ ನೋಡ್ತಾ ಇರ್ತೀನಿ. ಸೊ ವಾಟ್ ಡು ಯು ವಾಂಟ್ ಮೀ ಟು ರಿಯಾಕ್ಟ್? ಸರ್, ಈಗ BGML MD ಮತ್ತು ಸೆಕ್ರೆಟರಿನ ಭೇಟಿ ಆಗಿದ್ದೀರಾ ಅಂತ ಒಂದು ಸುದ್ದಿ ಬಂತು. ಏನು ಡಿಮ್ಯಾಂಡ್ ಇಟ್ಟಿದ್ದೀರಾ? ಏನು BGML ಡಿಮ್ಯಾಂಡ್ ಏನೂ ಇಟ್ಟಿಲ್ಲ. ಏನು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೋ ಅದು ನಂಬರ್ಸ್ ಹೇಳ್ಕೊಡ್ತೀನಿ. 2806 STBP ಎಂಪ್ಲಾಯೀಸ್ ಇದ್ದಾರೆ. ಪೊಸಿಷನ್ ಸರ್ಟಿಫಿಕೇಟ್ 920 ಮೆಂಬರ್ಸ್ಗೆ ಕೊಟ್ಟಿದ್ದಾರೆ ಡ್ಯೂರಿಂಗ್ February 2024. ಬ್ಯಾಲೆನ್ಸ್ ಪೊಸಿಷನ್ ಸರ್ಟಿಫಿಕೇಟು 1776 ಇದೆ. ಪ್ರಾಬ್ಲಮ್ ಏನಾಗಿದೆ ಅಂದರೆ 418 STBP ಎಂಪ್ಲಾಯೀಸ್ ಹ್ಯಾವಿಂಗ್ ಅಡಿಷ್ನಲ್ ಹೌಸ್ ಮತ್ತು 141 ಪೀಪಲ್ ಹ್ಯಾವ್ ನಾಟ್ ರೆಮಿಟೆಡ್, ಸೇಲ್ ವ್ಯಾಲ್ಯೂ ಹ್ಯಾವ್ ನಾಟ್ ರೆಮಿಟೆಡ್ ಟಿಲ್ ಟುಡೇ. ರೆಮಿಟ್ ಮಾಡಬೇಕಾಗಿತ್ತಲ್ಲ ಇವರು. ಇದಕ್ಕೆ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು 10 rupees ವಾಟ್ ಎವರ್ ಇಟ್ ಇಸ್. 1000 rupees 1000 ಸ್ಕ್ವೇರ್ ಫೀಟ್ಗೆ 10 rupees ಪರ್ ಸ್ಕ್ವೇರ್ ಫೀಟ್, 1000 to 3000 rupeesಗೆ 20 ರೂಪಾಯಿ.